ಇವತ್ತು ಮುನಸಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡ್ಲಿಕ್ಕೆ ಬಂದಿದ್ದೀವಿ. ತಮ್ಗೆಲ್ಲ ಗೊತ್ತಿದೆ, ಬೇಸಿಗೆ ಮೊದಲನೇದಾಗಿ ನಾವೆಲ್ಲರೂ ಕೂಡ ಕುಡಿಯೋ ನೀರಿಗೆ ಆದ್ಯತೆಯನ್ನ ಕೊಡ್ತಾ ಇದ್ದೀವಿ. ಎಲ್ಲಾ ಕಡೆ ಬೋರು ಬರ್ತೋಗ್ತಾ ಇದೆ, ಕುಡಿಯೋಕ್ ನೀರಿಲ್ಲ, ದನ ಕರಿಗೆ ಮೇವಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಹೆಚ್ಚಿನ ರೀತಿಯಲ್ಲಿ ನೀರಿಗೆ ಆದ್ಯತೆ ಕೊಡುವಂತದ್ದು, ರಸ್ತೆ ಚರಂಡಿ ವ್ಯವಸ್ಥೆ ಮಾಡುವಂತದ್ದು, ಶುದ್ಧ ನೀರು ಘಟಕಕ್ಕೆ ಅನೇಕ ರೀತಿಯಲ್ಲಿ ಬೇಡಿಕೆಗಳಿದೆ. ಯಾಕಂತೇಳಿದ್ರೆ ಇಲ್ಲಿ ನದಿ ಭಾಗ, ಅರ್ಕಾವತಿ ನದಿ ಭಾಗ ಇದೆ, ಅಲ್ಲಿ ಆ ನೀರಿನ ಅಂಶ ಜಾಸ್ತಿ. ಇವ್ರಿಗೆಲ್ಲ ಸ್ವಲ್ಪ ಒಂಚೂರು ಕುಡಿಯೋ ಸಂದರ್ಭದಲ್ಲಿ ಸ್ವಲ್ಪ ಕೆಟ್ಟ ವಾಸನೆ ಬರುವಂತದ್ದು, ಮತ್ತೆ ಫ್ಲೋರಿನ್ ಕಂಟೆಂಟ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಬೋರ್ವೆಲ್ಗೆ ಒತ್ತನ್ನ ಕೊಟ್ಟು ಒಳ್ಳೆ ಬೇರೆ ಕುಡಿಯೋ ನೀರಿಗೆ ಶುದ್ಧ ನೀರು ಘಟಕ, ಹೈಮಾಸು, ಕೆಲವು ಜಾಗದಲ್ಲಿ ಬಸ್ ಸ್ಟಾಪ್ಗಳು, ಶಾಲಾ ವ್ಯವಸ್ಥೆಗಳು ಚೆನ್ನಾಗಿ ಆಗ್ಬೇಕು, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗ್ಬೇಕಂತ ಹೇಳಿ ಶಾಲೆಗಳಿಗೂ ಕೂಡ ಒತ್ತನ್ನ ಕೊಟ್ಟಿದ್ದೀವಿ, ಅಂಗನವಾಡಿಗಳಿಗೆ ಒತ್ತನ್ನ ಕೊಟ್ಟಿದ್ದೀವಿ. ಈ ಭಾಗದಲ್ಲಿ ಇನ್ನೊಂದು ವಿಶೇಷವಾದಂತ ಒಂದು ವಿಷಯ ಏನಂತ ಹೇಳಿದ್ರೆ, ಫಾರೆಸ್ಟ್ ಕೆಲವು ಜಮೀನುಗಳು ಅನುಭವದಲ್ಲಿ ಇದ್ದಾರೆ, ವ್ಯವಸಾಯ ಮಾಡ್ಲಿಕ್ಕೆ ತೊಂದರೆ, ಅರಣ್ಯ ಇಲಾಖೆಯವರು ತೊಂದರೆ ಕೊಡ್ತಾ ಇದ್ದಾರೆ, ಕೆಲವು ಮನೆಗಳಿಗೆ ಹಕ್ಕುಪತ್ರಗಳಿಲ್ಲ. ಸೊ ಅದನ್ನೆಲ್ಲವೂ ಕೂಡ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಯಾರ್ಯಾರಿಗೆ ಹಕ್ಕುಪತ್ರಗಳಿಲ್ಲ ಅದನ್ನೆಲ್ಲ ಕಂದಾಯ ಗ್ರಾಮಕ್ಕೆ ನಾವೆಲ್ಲರೂ ಕೂಡ ಸೇರಿಸಿ ಉಪಗ್ರಾಮ ಮಾಡಿ ಆ ಮುಖಾಂತರ ಅವ್ರಿಗೆಲ್ಲರೂ ಕೂಡ ಹಕ್ಕನ್ನ ಕೊಡುವಂತ ಕೆಲಸ ಕೂಡ ಮಾಡ್ತಾ ಇದ್ದೀವಿ. ಹಿಂಗೆ ಇವತ್ತು ಸುಮಾರು 9.25 ಕೋಟಿ ರೂಪಾಯಿ ಈ ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಚಾಲನೆಯನ್ನ ಕೊಡ್ಲಿಕ್ಕೆ ನಾನು ಅಧಿಕಾರಿಗಳು ಬೆಳಗಿಂದನೇ ಇವತ್ತು ಈ ಒಂದು ಪ್ರವಾಸವನ್ನ ಕೈಗೊಂಡಿದ್ದೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.